skills of integration of skills, strategies to integration of skills. In that first one, integration in parts ಅಂತಂದ್ರೆ ಇದು ಒಂದು ಬೋಧನಾ ಸಮನ್ವಯದಲ್ಲಿ ಕ್ರಮ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ಇಂಟಿಗ್ರೇಷನ್ ಇನ್ ಪಾರ್ಟ್ಸ್ ಅಂದ್ರೆ ಬಿಡಿ ಪದ್ಧತಿಯಲ್ಲಿ ಅಥವಾ ತುಂಡು ಪದ್ಧತಿ ಅಂತ ಹೇಳ್ಬೋದು. ಬಿಡಿ ಭಾಗಗಳ ಒಂದು ಪದ್ಧತಿ, ಭಾಗಗಳ ಸಮನ್ವಯ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಹಿಯರ್ ದ ಇಂಡಿವಿಜುವಲ್ ಟೀಚಿಂಗ್ ಸ್ಕಿಲ್ಸ್ ಅಕ್ವೈರ್ಡ್ ಥ್ರೂ ಮೈಕ್ರೋ ಟೀಚಿಂಗ್ ಪ್ರಾಕ್ಟೀಸ್ ಆರ್ ಇಂಟಿಗ್ರೇಟೆಡ್ ಇನ್ ಪಾರ್ಟ್ಸ್ ಅಂಡ್ ನಾಟ್ ಆಸ್ ಎ ಹೋಲ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹಿಯರ್ ದ ಇಂಡಿವಿಜುವಲ್ ಟೀಚಿಂಗ್ ಸ್ಕಿಲ್ಸ್ ಅಕ್ವೈರ್ಡ್ ಥ್ರೂ ಮೈಕ್ರೋ ಟೀಚಿಂಗ್. ಸೊ ಇನ್ ದ ಮೈಕ್ರೋ ಟೀಚಿಂಗ್ what you did, every skill you have practiced individually, is it not? For example, you have practiced how to introduce a lesson, how to explain, how to ask the question, how to use the blackboard. You have practiced all skills individually, is it not? Yes ma'am. ಈಗ ನೀವು ಬೋಧನಾ ಕೌಶಲ್ಯಗಳನ್ನ ಸೂಕ್ಷ್ಮ ಬೋಧನೆಯಲ್ಲಿ ಒಂದೊಂದಾಗಿ ಕಲ್ತ್ರಿ. ಯಾಕೆ ಯಾವ ರೀತಿ ಒಂದೊಂದು ಅಂತಂದ್ರೆ, ಪಾಠ ಪರಿಚಯವನ್ನ ಯಾವ ರೀತಿ ಮಾಡೋದು ಅದನ್ನ ವೈಯಕ್ತಿಕವಾಗಿ ಕಲಿತ್ರಿ. ಆಮೇಲೆ ಪಾಠವನ್ನ ವಿವರಿಸೋದು ಯಾವ ರೀತಿ, ಪಾಠವನ್ನ ಪ್ರಶ್ನೆಗಳನ್ನ ಯಾವ ರೀತಿ ನಾವು ಹಾಕ್ಬೇಕು, ಯಾವ ರೀತಿ ವಿದ್ಯಾರ್ಥಿಗಳಿಗೆ ಕೇಳಬೇಕು, ಕಪ್ಪು ಹಲಿಗೆನ ಯಾವ ರೀತಿ ನಾನು ಬಳಸ್ಬೇಕು, ಉದ್ದೀಪನ ಯಾವ ರೀತಿ ಬದಲಾವಣೆ ಮಾಡ್ಬೇಕು ಅಂತ ಕಲಿತ್ರಿ. ಅದನ್ನೇನ್ ಮಾಡ್ತ್ರಿ, ಹಿಯರ್ ಮೈಕ್ರೋ ಟೀಚಿಂಗ್ ಪ್ರಾಕ್ಟೀಸ್ ಆರ್ ಇಂಟಿಗ್ರೇಟೆಡ್ ಇನ್ ಪಾರ್ಟ್ಸ್ ಅಂಡ್ ನಾಟ್ ಆಸ್ ಎ ಹೋಲ್. ಅಂದ್ರೆ ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ, ಅದನ್ನ ಎಲ್ಲ ಕಲ್ತಂತಹ ಕೌಶಲ್ಯಗಳನ್ನ ಎಲ್ಲಾ ಮಿಕ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಮಗೆ ಯಾವ್ದು ಅವಶ್ಯಕತೆ ಇರ್ತದೆ, ಅವಶ್ಯಕತೆ ಇರುವಂತಹ ಕೌಶಲ್ಯಗಳನ್ನ ಏನ್ ಮಾಡ್ತೀರಿ, ಇಲ್ಲಿ ಮಿಕ್ಸ್ ಮಾಡ್ತೀರಿ, ಅದನ್ನ ಏಕೀಕರಣ ಮಾಡ್ತೀರಿ, ಸಮೀಕರಣ ಮಾಡ್ತೀರಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಡಿಸಿಷನ್ ಈಸ್ ಮೇಡ್ ವಿತ್ ರೆಸ್ಪೆಕ್ಟ್ ಟು the number of individually mastered skill required to be integrated. ನೀವು ಈಗಾಗಲೇ ಕಲ್ತಂತಹ ಕೌಶಲ್ಯಗಳಲ್ಲಿ ಪ್ರಭುತ್ವವನ್ನು ಗಳಿಸ್ಕೊಂಡಿರ್ತೀರಿ. ಅದರಲ್ಲಿ ನಾನು ಯಾವುದನ್ನ ಸಮನ್ವಯ ಮಾಡಬೇಕು. ಈಗ ನೀವು ಕಲ್ತೀರಿ 6 ಸ್ಕಿಲ್ಸ್ ಗಳನ್ನ ಕಲ್ತೀರಿ. ನೀವು 6 ಸ್ಕಿಲ್ಸ್ ಗಳಲ್ಲಿ ನಾವು ಯಾವ ಸ್ಕಿಲ್ಸ್ ಗಳನ್ನ ಮಿಕ್ಸ್ ಮಾಡ್ಬೇಕು, ಏಕೀಕರಣ ಮಾಡ್ಬೇಕು ಅಂತ ನಿಮ್ಮ ಡಿಸಿಷನ್ ತಗೋಬೇಕು. ನೀವು ಡಿಸಿಷನ್ ತಗೋಬೇಕು. ಆಮೇಲೆ ಇದರಲ್ಲಿ mute idri, kindly mute. Ma'am, some are waiting ma'am. Admitted, no problem. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಡಿಸೈಡ್ ಮಾಡ್ಬೇಕು. ಏನ್ ಡಿಸೈಡ್ ಮಾಡ್ಬೇಕು ಅಂತಂದ್ರೆ, ಯಾವ ಸ್ಕಿಲ್ಸ್ ಗಳನ್ನ ನಾನು ತಗೊಳ್ಬೇಕು ಅಂತ ನೀವು ಡಿಸಿಷನ್ ತಗೊಳ್ಬೇಕು. ಆಮೇಲೆ ದ ಟೈಮ್ ಡ್ಯೂರೇಷನ್ ಆಫ್ ಟೀಚಿಂಗ್ ಎಕ್ಸರ್ಸೈಸ್ ಫಾರ್ ಇಂಟಿಗ್ರೇಷನ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಟೀಚಿಂಗ್ ಸ್ಕಿಲ್ಸ್ ಟು ಬಿ ಇಂಟಿಗ್ರೇಟೆಡ್. ಇದ್ರ ಮೇಲೆ ಯಾವ್ದು ಡಿಪೆಂಡ್ ಆಗ್ತದೆ ಅಂತಂದ್ರೆ, ನೀವು ಎಷ್ಟು ಸ್ಕಿಲ್ಸ್ ಗಳನ್ನ ತಗೊಂಡಿರ್ತೀವಿ ಅದ್ರ ಮೇಲೆ ಏನಾಗ್ತದೆ, ಅದು ಡಿಪೆಂಡ್ ಆಗ್ತದೆ. ಈಗ ಒಂದು ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತೀನಿ. Strategies of integration of skills. ಈಗ ಹೇಳ್ತಾ ಇರೋದು ಯಾವುದು, ಇಂಟಿಗ್ರೇಷನ್ ಆಸ್ ಎ ಪಾರ್ಟ್, ಅಂದ್ರೆ ಭಾಗ ಪದ್ಧತಿ ಕ್ರಮ ಅಂತೂ ಹೇಳ್ಬೋದು. ಕ್ರಮ ಹೇಳ್ರಿ, ಸ್ಟ್ರಾಟಜೀಸ್ ಅದ್ವಾಗ ಕ್ರಮ ಅಂತ ಹೇಳ್ಬೋದು, ಅಥವಾ ತುಂಡು ಪದ್ಧತಿ ಅಂತ ಸಹ ಹೇಳ್ಬೋದು. ಈಗ ನೀವೊಂದು ಸೆಲೆಕ್ಷನ್ ಮಾಡ್ಕೊಳ್ತೀರಿ, ಯಾವ್ದು ಸ್ಕಿಲ್ ಸೆಲೆಕ್ಷನ್ ಮಾಡ್ಕೊಂಡ್ರಿ, ಸಿಂಗಲ್ ಲೆಸನ್. ಇನ್ನೊಂದು ಸ್ಕಿಲ್ ಯಾವುದು, ಎಕ್ಸ್ಪ್ಲೇನಿಂಗ್ ಸ್ಕಿಲ್. ಇನ್ನೊಂದು ಯಾಕೆ ತೋಳ್ತೀರಿ, ಕ್ವಶನಿಂಗ್ ಸ್ಕಿಲ್. ಇವನ್ನ 3 ಮರ್ಚ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಈಗ ಇದಕ್ಕೆ ಎಷ್ಟು ನಿಮಿಷ ಬೇಕು, ಇಂಟ್ರೊಡ್ಯೂಸಿಂಗ್ ಎ ಲೆಸನ್, ಹೌ ಮಚ್ ಟೈಮ್ ರಿಕ್ವೈರ್ಡ್?
6 minutes. 6 minutes. Okay. 6 minutes. ಇದಕ್ಕೆ ಎಷ್ಟು ಬೇಕು ಎಕ್ಸ್ಪ್ಲೇನಿಂಗ್ ಸ್ಕಿಲ್ಗೆ? ಅದು 6 minutes. 6 minutes. ಕ್ವಶನಿಂಗ್ ಸ್ಕಿಲ್ಗೆ 6 6 minutes. minutes. ಈಗ ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು? ಹೌ ಮೆನಿ ಸ್ಕಿಲ್ಸ್ ಯು 18 ಹ್ಯಾವ್ minutes. ಮಾರ್ಕ್ಡ್ ಹಿಯರ್? 18 minutes, 18 ma'am. minutes. Very good. Here 18 minutes. Okay. Here how many skills you have marked? 3. 3. 3 skills ಗಳನ್ನ ಏನ್ ಮಾಡಿದ್ರಿ? ಎಲ್ಲಾ ಸ್ಕಿಲ್. You have not merged all skills. You have merged only 3 skills. Means this is integration as a part. ಅಂದ್ರೆ ಇಂಟಿಗ್ರೇಷನ್ ಅಂತಂದ್ರೆ ಇಲ್ಲಿ ಭಾಗವಾಗಿ ಏನ್ ಮಾಡೋದು? ಮಿಕ್ಸ್ ಮಾಡೋದು. ಈಗ ಇಂಟ್ರೊಡ್ಯೂಸಿಂಗ್ 6 ನಿಮಿಷ, ಎಕ್ಸ್ಪ್ಲೈನಿಂಗ್ ಸ್ಕಿಲ್ಗೆ 6 ನಿಮಿಷ ಬೇಕಾಗ್ತದೆ. ಕ್ವಶನಿಂಗ್ ಆದಾಗ 6. ಮತ್ತೆ ನೀವು ಇನ್ನೊಂದು ಸ್ಕಿಲ್ ಮಿಕ್ಸ್ ಮಾಡಿದ್ದೀರಿ ಜೋಡಿ, ಯಾವುದು? BB ಸ್ಕಿಲ್. ಅದು ಎಷ್ಟು ನಿಮಿಷ? 6 minutes, ma'am. ಎಷ್ಟಾಗ್ತದೆ ಟೋಟಲ್ ನಿಮ್ದು ಟೀಚಿಂಗ್? ಮತ್ತೆ ಇಲ್ಲಿ ಡ್ಯೂರೇಷನ್ 24. How many skills you will increase? No, like that your time also increased simultaneously. ಹೌದಾ? ಎಷ್ಟು ಸ್ಕಿಲ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ತೀರಿ ಅದೇ ರೀತಿ ಇಲ್ಲಿ ಏನಾಗ್ತದೆ? ಟೈಮ್ ಸಹ ಇನ್ಕ್ರೀಸ್ ಆಗ್ತದೆ. ಹೌದಾ? ಅರ್ಥ ಆಯ್ತಾ ಇದು? Yes, ma'am. Yes, ma'am. ಓಕೆ. ಈಗ ಇಲ್ಲಿ ಒಂದು ಸೈಕಲ್, ಈಗ ಮೈಕ್ರೋ ಟೀಚಿಂಗ್ ಅಲ್ಲಿ ಸೈಕಲ್ ಕಲ್ತ್ರಿ ನೀವು. ಏನ್ ಸೈಕಲ್ ಕಲ್ತ್ರಿ? ಈಗ ನಿಮ್ಗೆ ಏನಾಗ್ತದೆ? ನೀವು ಟೀಚ್ ಮಾಡ್ತೀರಿ. ಹೌದಾ? ಟೀಚ್ ಆದ್ಮೇಲೆ ಏನ್ ಸಿಗ್ತದೆ ನಿಮಗೆ? ಫೀಡ್ಬ್ಯಾಕ್ ಸಿಗ್ತದೆ. ಫೀಡ್ಬ್ಯಾಕ್ ಆದ್ಮೇಲೆ ನೀವೇನ್ ಮಾಡ್ತೀರಿ? ರೀಪ್ಲಾನ್. ರೀಪ್ಲಾನ್ ಆದ್ಮೇಲೆ ರೀಟೀಚ್. ರೀಟೀಚ್ ಆದ್ಮೇಲೆ ರೀಫೀಡ್ಬ್ಯಾಕ್. So this cycle, you will remember this cycle? Yes, ma'am. ಏನ್ ಸೈಕಲ್ ಇದು? You will teach first. Okay. Teach ಆದ್ಮೇಲೆ you will get the feedback. Feedback ಆದ್ಮೇಲೆ ಏನ್ ಮಾಡ್ತೀರಿ? Based on that feedback, you will replan. Okay. Then you will reteach. Then after reteaching, you will again re-feedback. So this cycle continues. When it, so this cycle is continue till the student, pupil teacher will get the mastery over the all skills. Okay. ಅರ್ಥ ಆಯ್ತಾ ನಿಮಗೆ? ಈಗ ಏನ್ ಮಾಡ್ತೀರಿ ನೀವು? ಬೋಧನೆಯನ್ನ ಮಾಡ್ತೀರಿ. ಬೋಧನೆ ನಂತರ ನಿಮಗೆ ಏನ್ ಸಿಗ್ತದೆ? ಪುನಃ ಮರುಪೋಷಣೆ ಅಥವಾ ಫೀಡ್ಬ್ಯಾಕ್ ಸಿಗ್ತದೆ. ಫೀಡ್ಬ್ಯಾಕ್ ಮೇಲೆ ಏನ್ ಮಾಡ್ತೀರಿ? ರೀಪ್ಲಾನ್ ಮಾಡ್ತೀರಿ. ಈಗ ನೀವು ಈಗ ಎಲ್ಲಾ ಸೆಷನ್ಸ್ ಗಳನ್ನ ಕೊಟ್ರಿ. ಟೀಚರ್ ಈ ಟೀಚರ್ ಇತ್ತು ಇಲ್ಲ? Yes, ma'am. It, ma'am. ಟೀಚ್ ಅಲ್ಲಿ ನಿಮಗೆ ಫೀಡ್ಬ್ಯಾಕ್ ಸಿಕ್ತಾ? ಫೀಡ್ಬ್ಯಾಕ್ ಸಿಕ್ಕಿದ್ಮೇಲೆ ಆ ಫೀಡ್ಬ್ಯಾಕ್ ತಗೊಂಡು ನೀವು ರೀಪ್ಲಾನ್ ಮಾಡ್ತೀರಿ. ರೀಟೀಚ್ ಅಲ್ಲಿ ಏನ್ ಮಾಡ್ಬೇಕು? ರೀಪ್ಲಾನ್ ಮಾಡ್ಬೇಕು. ರೀಪ್ಲಾನ್ ಮಾಡಿದ್ಮೇಲೆ ರೀಟೀಚ್ ಮಾಡ್ತೀರಿ ನೀವು? Yes, ma'am. ರೀಟೀಚ್ ಆದ್ಮೇಲೆ ಮತ್ತೆ ನಿಮಗೆ ಏನ್ ಸಿಗ್ತದೆ? ರೀಫೀಡ್ಬ್ಯಾಕ್ ಸಿಗ್ತದೆ. ಹೌದಾ ಇಲ್ಲೋ? Yes, madam. ಈ ಸೈಕಲ್ ಅರ್ಥ ಆಯ್ತಾ? ಟೀಚ್ ಬೋಧನೆ Yes, ma'am. ಮಾಡ್ತೀರಿ, ಫೀಡ್ಬ್ಯಾಕ್ ಸಿಗ್ತದೆ. ಫೀಡ್ಬ್ಯಾಕ್ ಮಾಡಿದ್ಮೇಲೆ ಮತ್ತೆ ರೀಪ್ಲಾನ್ ಮಾಡ್ತೀರಿ ನೀವು. ಅಂದ್ರೆ ಏನ್ ಸೇರಿಸಬೇಕಾಗಿತ್ತು, ಏನ್ ಮಾಡ್ಬೇಕಾಗಿತ್ತು, ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು, ಎಲ್ಲಿ ಲ್ಯಾಕ್ ಆಯ್ತು ಎಲ್ಲ ಸೇರಿ ಇದು ಬೇಸ್ ಮೇಲೆ ನೀವ್ ಏನ್ ಮಾಡ್ತೀರಿ? ರೀಪ್ಲಾನ್ ಮಾಡ್ತೀರಿ. ರೀಪ್ಲಾನ್ ಮಾಡಿದ್ಮೇಲೆ ಬಿಟ್ಬಿಡಾಗ್ತದೆ? ಇಲ್ಲ. ರೀಪ್ಲಾನ್ ಆದ್ಮೇಲೆ ಏನಾಗ್ಬೇಕಾಗ್ತದೆ? ರೀಟೀಚ್ ಆಗ್ಬೇಕು. ರೀಟೀಚ್ ಆದ್ಮೇಲೆ ಮತ್ತೆ ರೀಫೀಡ್ಬ್ಯಾಕ್ ಸಿಗ್ತದೆ. ಹೌದಾ? ಮತ್ತೆ ಇದು ಸೈಕಲ್ ಹಿಂಗೆ ಕಂಟಿನ್ಯೂ ಇರ್ತದೆ. ಎಲ್ಲಿವರೆಗೆ ಕಂಟಿನ್ಯೂ? ಟಿಲ್ ದ ಸ್ಟೂಡೆಂಟ್ ಟೀಚರ್ ವಿಲ್ ಗೆಟ್ ದ ಮಾಸ್ಟರಿ ಓವರ್ ದ ಆಲ್ ಸ್ಕಿಲ್ಸ್. ದಿಸ್ ಸೈಕಲ್ ಈಸ್ ಗೋಸ್ ಆನ್. ಇದೇ ರೀತಿ ಏನಾಗಿರ್ತದೆ? ಇದು ಕಂಟಿನ್ಯೂ ಆಗ್ತದೆ. ಈಗ ನೀವು ಬೋಧನೆಯನ್ನ ಮಾಡ್ತೀರಿ. ಬೋಧನೆಯ ನಂತರ ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಆ ಫೀಡ್ಬ್ಯಾಕ್ ಇಟ್ಕೊಂಡು ಮತ್ತೆ ನೀವು ಮರು ಯೋಜನೆಯನ್ನ ಮಾಡ್ತೀರಿ. ಮರು ಯೋಜನೆಯನ್ನ ಮಾಡಿದಾಗ ಮತ್ತೆ ನೀವು ಮರುಪಾಠವನ್ನ ಮಾಡ್ತೀರಿ. ಮರುಪಾಠ ಮಾಡಿದ್ಮೇಲೆ ಮರುಪೋಷಣೆಯನ್ನ ಮತ್ತೆ ರೀಫೀಡ್ಬ್ಯಾಕ್ ನಿಮ್ಗೆ ಸಿಗ್ತದೆ. ಎಲ್ಲಿವರೆಗೆ ಈ ರೀತಿ ಮಾಡ್ಬೇಕು ಅಂದ್ರೆ, ಎಲ್ಲಿವರೆಗೆ ನೀವು ಎಲ್ಲಾ ಕೌಶಲ್ಯಗಳಲ್ಲಿ ಪ್ರಭುತ್ವವನ್ನ ಗಳಿಸಿಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಈ ಸೈಕಲ್ ಏನಾಗಿರ್ತದೆ? ಕಂಟಿನ್ಯೂ ಆಗಿರ್ತದೆ. ಇದು ಅರ್ಥ ಆಯ್ತಾ ನಮ್ಗೆ? Yes, ma'am. ಟೀಚ್, ಫೀಡ್ಬ್ಯಾಕ್, ರೀಪ್ಲಾನ್, ರೀಟೀಚ್ ಮತ್ತೆ ರೀಫೀಡ್ಬ್ಯಾಕ್. ಇದು ಯಾವ್ದು ಹೇಳಿದೆ ನಾನು? ಯಾವ ವಿಚ್ ಸ್ಟ್ರಾಟಜೀಸ್ ಇಟ್ ಈಸ್
ಇಂಟಿಗ್ರೇಷನ್ ಇನ್ ಪಾರ್ಟ್ಸ್. ಇಂಟಿಗ್ರೇಷನ್ ಇನ್ ಪಾರ್ಟ್ಸ್ ಅಂದ್ರೆ ಭಾಗಗಳನ್ನ, ಅಂದ್ರೆ ಎಲ್ಲಾ ಕೌಶಲ್ಯಗಳನ್ನ ಬಳಸುವ ಹಾಗಿಲ್ಲ. ನೀವೆಷ್ಟು ಕೌಶಲ್ಯಗಳನ್ನ ಬಳಸ್ತೀರಿ ಆ ಕೌಶಲ್ಯಗಳಲ್ಲಿ ಏನ್ ಮಾಡ್ಬೇಕಾಗ್ತದೆ, ನೀವು ಅದನ್ನ ಬಳಸ್ಕೊಂಡು ಪಾಠ. ಯಾಕಂದ್ರೆ ಈಗ ಎರಡೇ ಸ್ಕಿಲ್ಸ್ ತಗೊಂಡ್ರಿ ಅಂತ ತಿಳ್ಕೊರಿ ನೀವು. ಯಾವುದು ಇಂಟ್ರೊಡ್ಯೂಸಿಂಗ್ ಎ ಲೆಸನ್ ಒಂದು, ಮತ್ತೆ ಇನ್ನೊಂದು ಯಾವ ಸ್ಕಿಲ್, ಎಕ್ಸ್ಪ್ಲೈನಿಂಗ್ ಸ್ಕಿಲ್. ಟೈಮ್ ಎಷ್ಟಾಗ್ತದೆ ಅವಾಗ? ಹಲೋ, ಆಮೇಲೆ ಮಾಡ್ರಿ, ನಾ ಆನ್ಲೈನ್ ಕ್ಲಾಸ್ ಇದ್ದೀವಿ. ಇದೇನಾಗ್ತದೆ ಈಗ 6 ಮಿನಿಟ್, ಹೌದಾ? ಎಕ್ಸ್ಪ್ಲೈನಿಂಗ್ 6 ಮಿನಿಟ್. ಎಷ್ಟಾಯ್ತು ಈಗ? ಟೈಮ್ ಎಷ್ಟಾಯ್ತು? 12 minutes. 12 ಮಿನಿಟ್ಸ್, ಹೌದಲ್ವಾ? ಈಗ ನೀವು 4 ಸ್ಕಿಲ್ಸ್ ತಗೊಂಡಾಗ ಟೈಮ್ ಎಷ್ಟಾಗ್ತದೆ? 24 ಆಗ್ತದೆ, ಹೌದಾ? 5 ಸ್ಕಿಲ್ಸ್ ತಗೊಂಡಾಗ 30 ಮಿನಿಟ್ಸ್. 30 minutes. ಈ ರೀತಿ ಏನಾಗ್ತದೆ, ಸ್ಕಿಲ್ಸ್ ಯಾವ ರೀತಿ ಜಾಸ್ತಿ ಆಗ್ತದೆ ಅದೇ ರೀತಿ ಏನಾಗ್ತದೆ, ಇದು ಜಾಸ್ತಿ ಆಗ್ತದೆ. ಯಾವುದು? ಆನ್ ಟೈಮು ಏನಾಗ್ತದೆ, ದಿಸ್ ಇಸ್ ಸ್ಕಿಲ್ಸ್, ನಂಬರ್ ಆಫ್ ಸ್ಕಿಲ್ಸ್, ದಿಸ್ ದ ಟೈಮ್. ಟೈಮ್ ಜಾಸ್ತಿ ಆಗ್ತದೆ. ಹೆಂಗ್ ಸ್ಕಿಲ್ಸ್ ಗಳನ್ನ ಜಾಸ್ತಿ ಮಾಡ್ತೀರಿ ಹಂಗ ಏನಾಗ್ತದೆ, ಟೈಮು ಸಹ ಜಾಸ್ತಿ ಆಗ್ತದೆ. ಇದು ಅರ್ಥ ಆಯ್ತಾ ತಮ್ಗೆ? Yes, ma'am. ಇಂಟಿಗ್ರೇಷನ್ ಇನ್ ಪಾರ್ಟ್ಸ್ ಇಲ್ಲಿವರೆಗೆ ಹೇಳಿದ್ನಲ್ಲ ಇದೆ. ಹಿಯರ್ ದ ಇಂಡಿವಿಜುವಲ್ ಟೀಚಿಂಗ್ ಸ್ಕಿಲ್ಸ್ ಅಕ್ವೈರ್ಡ್ ಥ್ರೂ ಮೈಕ್ರೋ ಟೀಚಿಂಗ್ ಪ್ರಾಕ್ಟೀಸ್ ಆರ್ ಇಂಟಿಗ್ರೇಟೆಡ್ ಇನ್ ಪಾರ್ಟ್ಸ್ ನಾಟ್ ಆಸ್ ಎ ಹೋಲ್. ಇಲ್ಲಿವರೆಗೆ ನೀವೇನ್ ಬೋಧನಾ ಕೌಶಲ್ಯಗಳನ್ನ ಏನ್ ಮಾಡ್ತೀರಿ ಅಂದ್ರೆ ಎಲ್ಲಾಗಳನ್ನ ಮಿಕ್ಸ್ ಮಾಡಿ. ಹಲೋ, ಮ್ಯೂಟ್ ಯುವರ್ ಸ್ಪೀಕರ್ಸ್, ಕೈಂಡ್ಲಿ ಮ್ಯೂಟ್ ಯುವರ್ ಸ್ಪೀಕರ್ಸ್. ಇಲ್ಲಿವರೆಗೆ ಏನು ಅಂತ ಹೇಳ್ಬೇಕಂತಂದ್ರೆ, ಈಗ ಈಗಾಗಲೇ ನೀವು ಮೈಕ್ರೋ ಟೀಚಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರುವಂತಹ ಸ್ಕಿಲ್ಸ್ ಗಳನ್ನ, ಎಲ್ಲಾ ಸ್ಕಿಲ್ಸ್ ಗಳನ್ನ ಮಿಕ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೀವು ಯಾವ್ದ್ರಲ್ಲಿ ನಿಮ್ಗೆ ಅವಶ್ಯಕತೆ ಇರ್ತದೆ, ಯಾವ್ದು ಪ್ರಭುತ್ವವನ್ನ ಬೆಳೆಸ್ಕೊಂಡಿರ್ತೀರಿ ಅದನ್ನ ಏನ್ ಮಾಡ್ತೀರಿ, ನೀವು ಮಿಕ್ಸ್ ಮಾಡ್ತೀರಿ. ಅಲ್ಲಿ ಡಿಸಿಷನ್ ತಗೊಳ್ತೀರಿ, ನಾನು ಯಾವ್ದು ಮಾಡ್ಬೇಕು ಅಂತ ಡಿಸಿಷನ್ ತಗೊಳ್ತೀರಿ. ದ ಟೈಮ್ ಡ್ಯೂರೇಷನ್ ಆಫ್ ಟೀಚಿಂಗ್ ಎಕ್ಸರ್ಸೈಸ್ ಫಾರ್ ಇಂಟಿಗ್ರೇಷನ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಟೀಚಿಂಗ್ ಸ್ಕಿಲ್ಸ್ ಟು ಬಿ ಇಂಟಿಗ್ರೇಟೆಡ್. ಎಷ್ಟು ಇಂಟಿಗ್ರೇಟ್ ಮಾಡ್ತೀರಿ ಅದ್ರ ಮೇಲೆ ಏನಾಗ್ತದೆ, ಟೈಮ್ ಏನಾಗ್ತದೆ, ಡಿಪೆಂಡ್ ನಿಮ್ದು ಆಗ್ತದೆ. ಆಮೇಲೆ it is increased 4 times if there are 4 skills to be integrated and 5 times in case of 5 skills and so on. ಅದೇ ಈಗ ನಾ ಈಗಾಗಲೇ ಹೇಳಿದ ಹಾಗೆ 4 ಸ್ಕಿಲ್ ಗಳನ್ನ ತಗೊಂಡಿದ್ರಿ ಅಂತಂದ್ರೆ 24 ನಿಮಿಷ ಆಗ್ಬೋದು. 5 ಸ್ಕಿಲ್ ತಗೊಂಡ್ರಿ ಅಂದ್ರೆ 30 ನಿಮಿಷ ಆಗ್ತದೆ. ಅಂದ್ರೆ ಸ್ಕಿಲ್ಸ್ ಗಳನ್ನ ಹೆಂಗ್ ಜಾಸ್ತಿ ಮಾಡ್ತಾ ಹೋಗ್ತೀರಿ ಹಂಗ ಏನಾಗ್ತದೆ, ಟೈಮು ಸಹ ಜಾಸ್ತಿ ಆಗ್ತದೆ. It is increased 4 times. If you have selected only 4 means it requires the 24 minutes. If you have selected 5 skills means it requires 30 minutes. Like that, if the skills number of skills have increased simultaneously, the time also increase, time duration also increase. So all the steps like teach, feedback, replan, reteach, refeedback are planned and carried out in the control setting, and the process continues till the student teacher acquires a reasonable level of mastery in the integration of the skills and hand. ಇದು ಈಗಾಗಲೇ ನಾ ಹೇಳಿದ ಹಾಗೆ this skill will continue. Which skill? Teach, feedback, replan, reteach, refeedback and plan carried out in the controlled setting. Controlled setting ಅಂತಂದ್ರೆ you have all are now in the micro teaching you are giving the lesson in the simulated condition. You are not presenting your skills in the real situation. ಅಂದ್ರೆ ಈಗಾಗಲೇ ನೀವು ನೈಜ ತರಗತಿಗಳಲ್ಲಿ ಯಾರು ಪಾಠ ಕೊಡ್ತಾ ಇಲ್ಲ. ನೀವು ಈಗಾಗಲೇ ನೀವು ಹೈಸ್ಕೂಲ್ಗೆ ಹೋಗಿ ಪಾಠ ಮಾಡ್ತಾ ಇದ್ರೇನು ವಿದ್ಯಾರ್ಥಿಗಳ ಜೊತೆ, ಅವ್ರು ನಿಮ್ಮ ವಿದ್ಯಾರ್ಥಿಗಳಲ್ಲ, ನಿಮ್ಮ ಫ್ರೆಂಡ್ಸ್ ಏನಾಗಿದಾರಲ್ಲ ನಿಮ್ಮ ವಿದ್ಯಾರ್ಥಿಗಳು. ದಟ್ ಇಸ್ ಅ ಕಂಟ್ರೋಲ್ ಕಂಡೀಷನ್, ಅಂದ್ರೆ ನಿಯಂತ್ರಿತವಾದಂತ ವಾತಾವರಣ. ಕೃತಕ ವಾತಾವರಣದಲ್ಲಿ ನೀವೇನ್ ಮಾಡ್ತಾ ಇದ್ರಿ, ಸ್ಕಿಲ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ನೀವು ಇನ್ನೂ ಯಾವ ನಿಮ್ಮ ಪಾಠಗಳನ್ನು ಎಲ್ಲಿ ಪ್ರೆಸೆಂಟ್ ಮಾಡಿಲ್ಲ, ನೈಜವಾದಂತಹ ವಾತಾವರಣದಲ್ಲಿ ನೀವೇನ್ ಮಾಡಿಲ್ಲ, ಇನ್ನು ಪ್ರೆಸೆಂಟ್ಸ್ ಮಾಡಿಲ್ಲ. ಹೌದೋ ಇಲ್ಲೋ? ರಿಯಲ್ ಸೆಟ್ಟಿಂಗ್ ಅಲ್ಲಿ ಮಾಡಿ, ಕಂಟ್ರೋಲ್ ಸೆಟ್ಟಿಂಗ್ ಅಲ್ಲಿ ಮಾಡ್ರಿ. ಕಂಟ್ರೋಲ್ ಅಂದ್ರೆ ನಿಯಂತ್ರಿತವಾದಂತ. ಯಾಕಂದ್ರೆ ನೀವು ಯು ಆರ್ ಎ ಲರ್ನರ್ಸ್, ಅಂದ್ರೆ ಈಗ ಕಲಿತಾ ಇದ್ರಿ ಯಾವ ರೀತಿ ನಾನು ಮಾಡ್ಬೇಕು, ಮಾಸ್ಟ್ರಿ. ಇಲ್ಲಾಂದ್ರೆ ಇಲ್ಲಿ ನೀವು
ಪ್ರಭುತ್ವವನ್ನು ಗಳಿಸ್ಕೊಳ್ಳಿಕ್ಕೆ ನೀವೇನ್ ಮಾಡ್ತೀರಿ, ಕಂಟ್ರೋಲ್ ಕಂಡೀಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ. ದೆನ್ ಆಫ್ಟರ್ acquiring mastery in the integration of these skills, he is required to apply it in the real classroom setting and have sufficient practice in such real teaching. ಎಲ್ಲಾ ಕಲ್ತ ಮೇಲೆ, ಎಲ್ಲಾ ಪ್ರಾಕ್ಟೀಸ್ ಆದ್ಮೇಲೆ ನೀವೆಲ್ಲಿ ಹೋಗ್ತೀರಿ, ರಿಯಲ್ ಟೀಚಿಂಗ್ ಹೋಗ್ತೀರಿ. So after getting the mastery over the all teaching skills, what you have to do means you will be present, you will be ready to present in the real setting, means in real teaching. ಅಂದ್ರೆ ನೀವೇನ್ ಮಾಡ್ತೀರಿ, ಎಲ್ಲವನ್ನ ಕಲಿತ ನಂತರ ನೈಜವಾದಂತ ಸನ್ನಿವೇಶದಲ್ಲಿ ಕಲಿತೀರಿ. ಇದು ಯಾವ್ದು ಕಲಿತ್ರಿ ಈಗ, ವಿಚ್ ಸ್ಟ್ರಾಟಜಿ ಇನ್ ಎ ಪಾರ್ಟ್, ಹೌದಲ್ವಾ? ಇನ್ನು ಎರಡನೇ ಸ್ಟ್ರಾಟಜಿ ಯಾವುದು, ಇಂಟಿಗ್ರೇಷನ್ ಆಸ್ ಎ ಹೋಲ್, ಅಂದ್ರೆ ಸಂಪೂರ್ಣವಾಗಿರೋದು ಅಂತಂದ್ರೆ ಪೂರ್ತಿಯಾಗಿರೋದು. ಈಗ ಪಾರ್ಟ್ ಅಲ್ಲಿ ಏನ್ ಮಾಡಿದ್ರಿ, 4-5 ಸ್ಕಿಲ್ಗಳನ್ನ ಮಾತ್ರ ಸೇರ್ಸ್ಕೊಂಡ್ರಿ ಅಥವಾ ನಿಮಗೆ ಬೇಕಾಗಿರೋದನ್ನ ಸೇರ್ಸ್ಕೊಂಡ್ರಿ. ಇಲ್ಲಿ ಹಾಗಿಲ್ಲ, ಇಂಟಿಗ್ರೇಷನ್ ಆಸ್ ಎ ಹೋಲ್ ಅಂತಂದ್ರೆ ಇದು ಸಂಪೂರ್ಣವಾಗಿ ಇರುವಂತಹದ್ದು. ಇನ್ ದಿಸ್ ಅಪ್ರೋಚ್ ಅಪಾರ್ಚುನಿಟಿ ಈಸ್ ಪ್ರೊವೈಡೆಡ್ ಟು ಇಂಟಿಗ್ರೇಟೆಡ್ ಆಲ್ ದ ಇಂಡಿವಿಜುವಲ್ ಸ್ಕಿಲ್ಸ್ by taking them as a whole and not in parts. It is a sort of mini teaching, bridging the gap between the micro teaching in real situation. ಅಂದ್ರೆ integration as a whole ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಏನ್ ಮಾಡ್ತೀರಿ, ಎಲ್ಲ ಕೌಶಲ್ಯಗಳನ್ನ ಕಲಿತೀರಿ. Then while giving a teacher has to make use of the all individual skills acquired through micro teaching. During micro teaching, one can learn and master the individual ಟೀಚಿಂಗ್ ಸ್ಕಿಲ್ಸ್. ಎರಡನೇದು ಯಾವುದು, ಎರಡನೇ ಸ್ಟ್ರಾಟಜೀಸ್ ಯಾವುದು ಹೇಳ್ರಿ, ಯಾವ್ದು ಹೇಳಿದೆ ನಾನು ಎರಡನೇ ಸ್ಟ್ರಾಟಜಿ? ಇಂಟಿಗ್ರೇಷನ್ ಆಸ್ ಎ ಹೋಲ್, not as a part. ಈಗ ಪಾರ್ಟ್ ಕಲ್ತ್ರಲ್ಲ, ಸೆಕೆಂಡ್ ಸ್ಟ್ರಾಟಜಿ ಯಾವುದು, ಇಂಟಿಗ್ರೇಷನ್ ಆಸ್ ಹೋಲ್, ಸಂಪೂರ್ಣವಾಗಿ ಇರೋದು, ಸಂಪೂರ್ಣವಾದಂತಹ ಕ್ರಮ. ಇಲ್ಲೇನ್ ಮಾಡ್ತೀರಿ, ಯು ವಿಲ್ ಮಿಕ್ಸ್ ದ ಆಲ್ ಟೀಚಿಂಗ್ ಸ್ಕಿಲ್ಸ್, ಎಲ್ಲ ಬೋಧನಾ ಕೌಶಲ್ಯಗಳು ಕಲ್ತಿರುವಂತಹ, ಎಷ್ಟು ಕಲ್ತಿದ್ರಮ್ಮ ಈಗ, ಎಷ್ಟು ಬೋಧನಾ ಕೌಶಲ್ಯಗಳನ್ನ ಕಲ್ತಿದ್ರಿ ತಾವು? 6 6 ಬೋಧನಾ ಕೌಶಲ್ಯಗಳನ್ನ ಮಿಕ್ಸ್ ಮಾಡ್ಲೇಬೇಕು. ಮಿಕ್ಸ್ ಮಾಡ, ಈಗ ಎಲ್ಲಿ ಕಲ್ತ್ರಿ ಅವನ್ನ 6 ಸ್ಕಿಲ್ಸ್ ಗಳನ್ನ? ಆನ್ಲೈನ್ ಎಲ್ಲಿ ಕಲ್ತ್ರಿ? ಮೈಕ್ರೋ ಟೀಚಿಂಗ್ ಅಲ್ಲಿ ಕಲ್ತ್ರಿ ಇಲ್ವಾ? ಆನ್ಲೈನ್ ಅಲ್ಲಿ ಕಲ್ತ್ರಿ ಅಂತ ಹೇಳ್ತಿರಲ್ಲ. ಸರಿ, ಫಾರ್ಮ್ ಬೇರೆ ಇರ್ಬೋದು. ಎಲ್ಲಿ ಕಲ್ತ್ರಿ? ಮೈಕ್ರೋ ಟೀಚಿಂಗ್ ಅಲ್ಲಿ ಕಲ್ತ್ರಿ. ಆಮೇಲೆ ಈಗ ಮೈಕ್ರೋ ಟೀಚಿಂಗ್ ದಿಂದ ನೀವ್ ಎಲ್ಲಿ ಹೋಗ್ಬೇಕು? ಮ್ಯಾಕ್ರೋ ಟೀಚಿಂಗ್ ಎಲ್ಲಿ ಹೋಗ್ಬೇಕು ನೀವು? ಮ್ಯಾಕ್ರೋ ಸೂಕ್ಷ್ಮ ಬೋಧನೆ. ಮ್ಯಾಕ್ರೋ ಟೀಚಿಂಗ್ ಸೂಕ್ಷ್ಮ ಬೋಧನೆ ಅಂತ ಕರಿಬಹುದು, ಅಣು ಬೋಧನೆ ಅಂತ ಕರಿತೀವಿ. ಮ್ಯಾಕ್ರೋ ಸ್ಥೂಲ ಬೋಧನೆ. ಈಗ ಇಂಟಿಗ್ರೇಷನ್ ಆಸ್ ಎ ಹೋಲ್, ನೀವೇನ್ ಮೈಕ್ರೋ ಟೀಚಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಎಲ್ಲಾ ಸ್ಕಿಲ್ಸ್ ಗಳನ್ನ, ಅದನ್ನ ಎಲ್ಲಿ ಹೋಗಿ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ? ಎಲ್ಲಾ ಸ್ಕಿಲ್ಸ್ ಗಳನ್ನ ತಗೊಂಡು ಮೈಕ್ರೋ ಟೀಚಿಂಗ್ ಇನ್ ದ ರಿಯಲ್ ಸಿಚುವೇಶನ್. ಅಂದ್ರ ಇಟ್ ವಿಲ್ ಗಿವ್ ಕನೆಕ್ಟ್ ದ ಫ್ರಮ್ ಮೈಕ್ರೋ ಟೀಚಿಂಗ್ ಟು ಮೈಕ್ರೋ. ಯಾವುದು? ಇಂಟಿಗ್ರೇಷನ್ ಆಸ್ ಎ ಹೋಲ್. ಇದು ಎಲ್ಲಿ ಕನೆಕ್ಟ್ ಮಾಡ್ತೈತಿ? ಮೈಕ್ರೋ ಟೀಚಿಂಗ್ ದಿಂದ ಮೈಕ್ರೋ ಕನೆಕ್ಟ್ ಮಾಡ್ತಾ ಇದು. ಯಾವುದು? ಇಂಟಿಗ್ರೇಷನ್ ಆಸ್ ಎ ಹೋಲ್, ಸಂಪೂರ್ಣ ಕ್ರಮ. ಅಂತಂದ್ರ ನೀವು ಇಲ್ಲಿ ಸ್ಕಿಲ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿರ್ತಿರ್ಲಾ, ಎಲ್ಲಾ ಸ್ಕಿಲ್ ಇಂಟಿಗ್ರೇಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬಿಡ್ತೀರಿ? ಮೈಕ್ರೋ ಸ್ಕೂಲ್ ಇನ್ ದ ರಿಯಲ್ ಕಂಡೀಷನ್. ಅರ್ಥ ಆಯ್ತಾ? ಪಾರ್ಟ್ ಒಳಗೆ ಎಷ್ಟು 5-6 ಒಂದ್ 4-5 ಸ್ಕಿಲ್ಸ್ ಮಿಕ್ಸ್ ಮಾಡ್ತೀರಿ. ಆದ್ರೆ ಇಂಟಿಗ್ರೇಷನ್ ಆಸ್ ಎ ಹೋಲ್ ಅಲ್ಲಿ ಏನ್ ಮಾಡ್ಬಿಡ್ತೀರಿ? ಎಲ್ಲ ಬೋಧನಾ ಕೌಶಲ್ಯಗಳನ್ನ ಏನ್ ಮಾಡ್ತೀರಿ? ಮಿಕ್ಸ್ ಮಾಡ್ತೀರಿ. ಇದು ಅರ್ಥ ಆಯ್ತಾ ತಮ್ಗೆ? Yes, ma'am. Integration as a whole. In this approach, opportunity is provided to integrated all the individual skills by taking them as a whole and not in parts. It is sort of mini teaching, bridging the gap between
ಮೈಕ್ರೋ ಟೀಚಿಂಗ್ ಇನ್ ರಿಯಲ್ ಸಿಚುವೇಶನ್. ಎರಡರಲ್ಲಿ ಏನಾಗ್ತದೆ, ಮೈಕ್ರೋದಿಂದ ಮ್ಯಾಕ್ರೋಗೆ ಹೋಗ್ಲಿಕ್ಕೆ ಇದು ಸಹಾಯ ಆಗ್ತದೆ. ಎಲ್ಲ ಸ್ಕಿಲ್ಸ್ ಗಳನ್ನ ನೀವೇನ್ ಮಾಡ್ತೀರಿ, ಕಂಬೈನ್ ಮಾಡಿರ್ತೀರಿ. ವೈಲ್ ಗಿವಿಂಗ್ ಎ ಲೆಸನ್, ಎ ಟೀಚರ್ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ಆಲ್ ದ ಇಂಡಿವಿಜುವಲ್ ಸ್ಕಿಲ್ಸ್ acquired through micro teaching. During micro teaching, one can master over the all individual skill. ಒಂದೊಂದು ಕಲ್ತಿರ್ತಿರಲ್ಲ ಅದನ್ನೇನ್ ಮಾಡ್ತೀರಿ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ. Then this approach of the integration requires the consideration given below on the part of the student. ಈಗ ಹೋಲ್ ಅಲ್ಲಿ ಏನ್ ಮಾಡ್ಬೇಕು, ಈಗ ನೀವು ಪೂರ್ತಿಯಾಗಿ ತಗೊಂಡ್ರಿ ಎಲ್ಲಾ ಸ್ಕಿಲ್ಸ್ ಗಳನ್ನ ತಗೊಂಡಾಗ ನಿಮ್ಮಲ್ಲಿ ಏನೇನ್ ಇರ್ಬೇಕಮ್ಮ, ದ ಫುಲ್ ನಾಲೆಜ್ ಆಫ್ ದ ಕಂಟೆಂಟ್ ಆಫ್ ದ ಟಾಪಿಕ್ ಟಾಟ್. ಅಂದ್ರೆ ಈಗ ನೀವು ಎಲ್ಲಾ ಕೌಶಲ್ಯಗಳನ್ನ ಕಲಿತ್ರೆ ನೀವೇನಿರ್ಬೇಕು, ಮಾಸ್ಟ್ರಿ ಇರ್ಬೇಕು. ಎದರಲ್ಲಿ ಮಾಸ್ಟ್ರಿ ಇರ್ಬೇಕಾಗ್ತದೆ, ನಿಮ್ಮ ಕಂಟೆಂಟ್ ಅಲ್ಲಿ ಮಾಸ್ಟ್ರಿ ಇರ್ಬೇಕು, ಅವಶ್ಯಕತೆ ಇದೇನು ಇಲ್ವಾ? Yes, ma'am. ಹೋಲ್ ಅಂದಾಗ ನಿಮಗೆ ಎಲ್ಲಾ ಟೀಚಿಂಗ್ ಸ್ಕಿಲ್ಸ್ ಅಲ್ಲಿನೂ ಪ್ರಾಕ್ಟೀಸ್ ಇರಬೇಕು, ಎಲ್ಲಾ ಸ್ಕಿಲ್ಸ್ ಅಲ್ಲಿನೂ ಮಾಸ್ಟ್ರಿ ಇರಬೇಕು, ಪ್ಲಸ್ ಕಂಟೆಂಟ್ ಅಲ್ಲಿನೂ ಮಾಸ್ಟ್ರಿ ಇರಬೇಕು. ಸೊ ಇನ್ ದ ಹೋಲ್ ಅಪ್ರೋಚ್ ಯು ಆರ್ ಟು ಗೆಟ್ ಮಾಸ್ಟ್ರಿ ಓವರ್ ದ ಟೀಚಿಂಗ್ ಸ್ಕಿಲ್ಸ್ ಆಸ್ ವೆಲ್ ಆಸ್ ದ ಕಂಟೆಂಟ್ ಆಲ್ಸೋ. ಅಂದ್ರೆ ನಿಮ್ಗೆ ವಿಷಯದ ಮೇಲೆ ಪ್ರಭುತ್ವನೂ ಇರಬೇಕು, ಜೊತೆಗೆ ಏನಿರ್ಬೇಕು ಅಂತಂದ್ರೆ ಪ್ರಸ್ತುತಪಡಿಸುವಂತ ಒಂದು ಮಾಧ್ಯಮ, ಟೀಚಿಂಗ್ ಸ್ಟೈಲ್ ಅಲ್ಲಿ ಏನಿರ್ಬೇಕು ಅದು ಸಹ ಪ್ರೆಸೆಂಟ್ ಇರಬೇಕು. ದೆನ್ ದ ನಾಲೆಜ್ ಆಫ್ ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ಸ್, ಬೋಧನಾ ಉದ್ದೇಶಗಳು. ಬೋಧನಾ ಉದ್ದೇಶಗಳು ಅಂತಂದ್ರೆ ಈಗ ನೀವು ಕಲಿಸ್ತಿರಲ್ಲ, ಏನನ್ನ ಕಲಿಸ್ಬೇಕು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳು ಏನ್ ಔಟ್ಕಮ್ ಇರಬೇಕು. ಈಗ ನೀವು ಈ ಒಂದು ಪಾಠವನ್ನ ಕಲಿಸ್ತೀರಿ, ಯಾವ ಪಾಠವನ್ನ, ಶಿವಾಜಿಯ ಪಾಠವನ್ನ ಕಲಿಸ್ತೀರಿ. ಶಿವಾಜಿ ಪಾಠವನ್ನ ಕಲಿಸೋ ಮುಖಾಂತರ ಏನ್ ಮಾಡ್ತೀರಿ, ಶಿವಾಜಿಯ ಸಾಧನೆಗಳನ್ನ ವಿದ್ಯಾರ್ಥಿ ತಿಳಿದುಕೊಳ್ಳುತ್ತಾರೆ, ಶಿವಾಜಿಯ ಸಾಧನೆಗಳನ್ನ ವಿದ್ಯಾರ್ಥಿಗಳು ಹೇಳುತ್ತಾರೆ. ಈಗ ನೀವು ಪಾಠ ಏನಿದೆ, ಫಾರ್ ಎಕ್ಸಾಂಪಲ್ ಯುವರ್ ಲೆಸನ್ ಈಸ್ ಅಬೌಟ್ ದ ಶಿವಾಜಿ, ವಾಟ್ ಯು ವಾಂಟ್ ಟು ಟೀಚ್, ಅಚೀವ್ಮೆಂಟ್ಸ್ ಆಫ್ ಶಿವಾಜಿ. ಸೊ after the teaching the student will explain about the achievements of Shivaji. This is your instruction objective. ನೀವು ಕಲಿಸಬೇಕಾದ್ರೆ ಒಂದು ಬೋಧನಾ ಉದ್ದೇಶಗಳನ್ನ ಇಟ್ಕೊಂಡು ಕಲಿಸ್ತೀರಿ. ಬೋಧನಾ ಉದ್ದೇಶ ಇರ್ಲಾದೆ ಪಾಠ ಮಾಡ್ಲಿಕ್ಕೆ ಹೋಗುದಿಲ್ಲ. ಏನ್ ಉದ್ದೇಶ, ಪಾಠ ಶಿವಾಜಿ ಇದಿದೆ ಅಂದ್ರೆ ಶಿವಾಜಿ ಸಾಧನೆಗಳನ್ನ ಹೇಳ್ತಾ ಇದ್ದೀರಿ. ಶಿವಾಜಿ ಸಾಧನೆಗಳನ್ನ ವಿದ್ಯಾರ್ಥಿಗಳು ನಿಮ್ಮ ಪಾಠ ಆದ ನಂತರ ವಿದ್ಯಾರ್ಥಿಗಳು ಹೇಳ್ತಾರೆ. ಅದೇ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್. ಮುಂದೆ ಹೇಳ್ತೀವಿ ನಾವು ಇದು ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಯಾವ ರೀತಿ ಬರಿಬೇಕು, ಏನಿರ್ತದೆ ಅಂತ. ನೀವು ಕಲಿಸುವಂತ ಉದ್ದೇಶ ಅಂದ್ರೆ ಪರ್ಪಸ್, ವಾಟ್ ಪರ್ಪಸ್ ಯು ಆರ್ ಟೀಚಿಂಗ್, ದಟ್ ಈಸ್ ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ಸ್. ವಾಟ್ ಈಸ್ ದ ಔಟ್ಕಮ್ ಆಫ್ ದ ಟೀಚಿಂಗ್, ಬೋಧನೆ ನಂತರ ವಿದ್ಯಾರ್ಥಿಗಳು ಏನ್ ಕಲಿತರು ಅದೆಲ್ಲ ಎದರಲ್ಲಿ ಬರ್ತದೆ, ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ಸ್ ಅಲ್ಲಿ ಬರ್ತದೆ. ನೆಕ್ಸ್ಟ್, ದ ಎಕ್ಸಿಸ್ಟಿಂಗ್ ಟೀಚಿಂಗ್ ಲರ್ನಿಂಗ್ ಸಿಚುವೇಶನ್ ಅಂಡ್ ಅವೈಲೇಬಲ್ ಫೆಸಿಲಿಟೀಸ್ ಅಂತಂದ್ರೆ ಈಗಾಗಲೇ ಇರುವಂತಹ ಸನ್ನಿವೇಶ ಮತ್ತೆ ಈಗಾಗಲೇ ಇರುವಂತಹ ಸೌಲಭ್ಯಗಳು. ದ ಎಕ್ಸಿಸ್ಟಿಂಗ್ ಟೀಚಿಂಗ್ ಲರ್ನಿಂಗ್ ಸಿಚುವೇಶನ್ ಅಂಡ್ ಅವೈಲೇಬಲ್ ಫೆಸಿಲಿಟೀಸ್ ಅಂದ್ರೆ ನಿಮಗಿರುವಂತಹ ರಿಸೋರ್ಸ್, ಅಂದ್ರೆ ಅಲ್ಲಿ ಇರುವಂತಹ ಟೀಚಿಂಗ್ ಏಡ್ಸ್ ಗಳಾಗಿರ್ಬೋದು, ಅಲ್ಲಿರುವಂತಹ ಸಿಚುವೇಶನ್. ಈಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಏನ್ ಹೇಳ್ಬೋದು, ಹೈಫೈ ಏನಿರ್ತದೆ ಎಲ್ಲ ಪ್ರೊಜೆಕ್ಟೆಡ್ ಇರ್ತದೆ, ಅದು ಲರ್ನಿಂಗ್ ಸಿಚುವೇಶನ್ ಅಲ್ಲಿ ಇರ್ತದೆ. ಒಂದ್ರಲ್ಲಿ ಏನೋ ಒಂದು ಎಲೆಕ್ಟ್ರಿಸಿಟಿ ಸಹ ಇರೋದಿಲ್ಲ, ಆ ರೀತಿ ಪರಿಸ್ಥಿತಿ ಇರ್ತದೆ. ಅಂದ್ರೆ ಅಲ್ಲಿರುವಂತ ಸಿಚುವೇಶನ್ ಗಳನ್ನ ನೀವು ಯಾವ ರೀತಿ ಬಳಸ್ಕೊಳ್ತೀರಿ, ಅವೈಲೇಬಲ್ ಫೆಸಿಲಿಟೀಸ್. ದೆನ್ ದ ಸ್ಕೋಪ್ ಆಫ್ ಯುಟಿಲೈಸೇಷನ್ ಆಫ್ ದ ಲರ್ನ್ ಇಂಡಿವಿಜುವಲ್ ಟೀಚಿಂಗ್ ಸ್ಕಿಲ್ಸ್. ಹೌದಾ, ಈಗಾಗಲೇ ನೀವು ಕಲ್ತಂತಹ ಬೋಧನಾ ಕೌಶಲ್ಯಗಳನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀವಿ. ಆಲ್ರೆಡಿ ಯು ಹ್ಯಾವ್ ಪ್ರಾಕ್ಟೀಸ್ ದ ಇಂಡಿವಿಜುವಲ್ ಟೀಚಿಂಗ್ ಸ್ಕಿಲ್, ಹೌ ಯು ವಿಲ್ ಯುಟಿಲೈಸ್ ಟು ಬ್ರಿಂಗ್ ಇನ್ ಟು ದ ಹೋಲ್ ಪಿಕ್ಚರ್. ಯಾವ ರೀತಿ ನೀವು ಪೂರ್ಣ ಪ್ರಮಾಣದಲ್ಲಿ ಅದನ್ನ ಬಳಸ್ಕೊಳ್ತೀರಿ. ದ ಸ್ಕೋಪ್ ಆಫ್ ಯುಟಿಲೈಸೇಷನ್ ಆಫ್ ದ ಲರ್ನ್ಡ್ ಇಂಡಿವಿಜುವಲ್ ಟೀಚಿಂಗ್ ಸ್ಕಿಲ್ಸ್. ದೆನ್ ಡಿಸಿಷನ್ ಅಬೌಟ್ ದ ಆಸ್ಪೆಕ್ಟ್ಸ್ ಆಫ್ ಲೈಕ್ ಸೆಲೆಕ್ಷನ್, organization, sequence, and integration of the individual skills in preparing and presenting the lessons. ಪಾಠ ಮಾಡ್ಬೇಕಾದ್ರೆ ನೀವು ಡಿಸಿಷನ್ ತಗೊಳ್ಬೇಕಾಗ್ತದೆ. ಯಾವ್ದ್ರಲ್ಲಿ ಡಿಸಿಷನ್ ತಗೊಳ್ಬೇಕು ಅಂದ್ರೆ, ಡಿಸಿಷನ್ ಅಬೌಟ್ ದ ಸಚ್ ಆಸ್ಪೆಕ್ಟ್ಸ್ ಲೈಕ್ ಸೆಲೆಕ್ಷನ್. ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಕಂಟೆಂಟ್, ದೆನ್ ಆರ್ಗನೈಸೇಷನ್ ಅಂದ್ರೆ ಪಾಠವನ್ನ ಯಾವ ರೀತಿ ನಾನು ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಪಾಠ ಸೆಲೆಕ್ಷನ್ ಆದ್ಮೇಲೆ ಹೌ ಟು ಆರ್ಗನೈಸ್ ದ ಕಂಟೆಂಟ್ ಇನ್ ಎ ಲಾಜಿಕಲ್ ಮ್ಯಾನರ್. Which examples you have to quote in the
ಟೀಚಿಂಗ್, ಯಾವ ಉದಾಹರಣೆಗಳನ್ನ ಕೊಡಬೇಕು, ವಾಟ್ ಈಸ್ ದ ಸೀಕ್ವೆನ್ಸ್ ಫಾರ್ಮ್, ಯಾವ ರೀತಿ ಕ್ರಮಬದ್ಧವಾಗಿ ಇರಬೇಕು. ದೆನ್ ಇಂಟಿಗ್ರೇಷನ್ ಆಫ್ ದ ಇಂಡಿವಿಜುವಲ್ ಸ್ಕಿಲ್ಸ್, ಎಲ್ಲ ಅದನ್ನ ಏನ್ ಮಾಡ್ಬೇಕು, ಇಂಟಿಗ್ರೇಷನ್ ಅಂದ್ರೆ ಎಲ್ಲಿ ಅವಶ್ಯಕತೆ ಯಾವ ಸ್ಕಿಲ್ ಇರ್ತದೆ ಅದನ್ನ ಉಪಯೋಗ ಮಾಡಬೇಕು. ಇನ್ ಪ್ರಿಪೇರಿಂಗ್ ಅಂಡ್ ಪ್ರೆಸೆಂಟಿಂಗ್ ದ ಲೆಸನ್ಸ್, ಇವೆಲ್ಲ ಅರ್ಥ ಆಯ್ತಲ್ಲ. ಇವು 4 ನೀವು ಜಾಸ್ತಿ ಗಮನ ಕೊಡ್ಬೇಕು. ಸೆಲೆಕ್ಷನ್ ಆಫ್ ದ ಕಂಟೆಂಟ್, then organization, sequence and integration of the individual skills in preparing and presenting the lesson. ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಸಂಘಟಿಸುವ ಕ್ರಮ ಇರ್ತದೆ, ಯಾವ ರೀತಿ ಕ್ರಮಬದ್ಧವಾಗಿ ಬರಿಬೇಕು ಅದನ್ನ, ಸೀಕ್ವೆನ್ಸ್ ಆರ್ಡರ್, ಇಂಟಿಗ್ರೇಷನ್ ಆಫ್ ದ ಇಂಡಿವಿಜುವಲ್ ಸ್ಕಿಲ್ಸ್ ಇನ್ ಪ್ರಿಪೇರಿಂಗ್ ಅಂಡ್ ಪ್ರೆಸೆಂಟಿಂಗ್ ದ ಲೆಸನ್. ಇದೆಲ್ಲ ಎಲ್ಲಿ ಬರ್ತದೆ? ಇಟ್ ಆಲ್ಸ್ ಕಮ್ ಅಂಡರ್ ದ ಪ್ಲಾನ್. ಪ್ಲಾನ್ ಅಲ್ಲಿ ಬರ್ತದೆ ಇದು. ಉದಾಹರಣೆಯಲ್ಲಿ ಅಂದ್ರೆ ನೀವು ಯೋಚನೆ ಮಾಡ್ಕೊಳ್ತಿರಲ್ಲ ಪ್ಲಾನ್. ಈಗ ಫಸ್ಟ್ ಬಿಫೋರ್ ಟೀಚಿಂಗ್ ವಾಟ್ ಯು ಹ್ಯಾವ್ ಟು ಡೂ, ಪ್ಲಾನ್, ಯು ವಿಲ್ ಡೂ ದ ಪ್ಲಾನ್. ಪಾಠ ಯೋಜನೆ ಬರೀತೀರಿ, ಪಾಠ ಯೋಜನೆ ನಂತರ ಪಾಠವನ್ನು ಪ್ರಸ್ತುತಿ ಮಾಡ್ತೀರಿ, ಹೌದು ಇಲ್ಲೋ? Yes, ma'am. So this selection, organization, sequence and integration of the individual skill, these all aspects come under the planning. ಪ್ಲಾನಿಂಗ್ ಅಂದ್ರೆ ಯೋಜನೆಯನ್ನ ಮಾಡೋದು. ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಯಾವ ಘಟಕವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಘಟಕನ ಯಾವ ರೀತಿ ಸಂಘಟನೆ ಮಾಡ್ಬೇಕು, ಯಾವ ಕ್ರಮದಲ್ಲಿ ಬರಿಬೇಕು, ಯಾವ ಉದಾಹರಣೆಗಳನ್ನ ತೆಗೆದುಕೊಳ್ಬೇಕು, ಯಾವ ಟೀಚಿಂಗ್ ಏಡ್ಸ್ ಗಳನ್ನ ಬಳಸಬೇಕು, ಯಾವ ಸ್ಕಿಲ್ಸ್ ಗಳನ್ನ ಬಳಸಬೇಕು ಅಂತ ನೀವು ಪ್ಲಾನ್ ಮಾಡ್ತೀರಿ. ದಟ್ಸ್ ಆಲ್ಸ್ ಕಮ್ ಅಂಡರ್ ದಿಸ್ ಆಸ್ಪೆಕ್ಟ್. ವೈಲ್ ಚೂಸಿಂಗ್ the lesson, you will decide the content, you will decide the this one teaching aids, you will decide the questioning, you will decide the examples, then you will decide the integration of the individual skills, then preparing and presenting the lessons, ivella ಮಾಡ್ತೀರಿ. Then repetition of the integration process for acquiring sufficient practice. ಇದೇನ್ ಮಾಡ್ತೀರಿ ಅಂತಂದ್ರೆ ನೀವು ಅದರ ಮೇಲೆ ಮಾಸ್ಟರಿ ಗಳಿಸ್ಕೊಳ್ಳಿಕ್ಕೆ ರಿಪಿಟೇಷನ್ ಮಾಡ್ತೀರಿ. ಅಂದ್ರೆ ಸ್ಕಿಲ್ಸ್ ಅದನ್ನ ರಿಪಿಟೇಷನ್ ಅಂದ್ರೆ ಪುನಃ ಅದನ್ನ ಏನ್ ಮಾಡ್ತೀರಿ, ಅಭ್ಯಾಸವನ್ನ ಮಾಡ್ತೀರಿ. ರಿಪಿಟೇಷನ್ ಆಫ್ ದ ಇಂಟಿಗ್ರೇಷನ್ ಪ್ರೊಸೆಸ್ ಫಾರ್ ಅಕ್ವೈರಿಂಗ್ ಸಫಿಶಿಯಂಟ್ ಪ್ರಾಕ್ಟೀಸ್. ಸತತವಾಗಿ ಅಭ್ಯಾಸ ಮಾಡೋ ಮುಖಾಂತರ ಅದ್ರ ಏನ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀರಿ. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಾಟಜೀಸ್ ಟು ಇಂಟಿಗ್ರೇಷನ್ ಆಫ್ ಸ್ಕಿಲ್ಸ್. ಯಾವುದು 2 ಸ್ಟ್ರಾಟಜೀಸ್ ಹೇಳಿದೆ? ಹೋಲ್ ಅಂಡ್ ಪಾರ್ಟ್. ಇಂಟಿಗ್ರೇಷನ್ ಆಫ್ ದಿ ಪಾರ್ಟ್ಸ್. ಇದೆರಡು ಅರ್ಥ ಆಯ್ತಾ? Yes, ma'am. Yes, ma'am. ಈಗ ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು, ಆಮೇಲೆ ಇದ್ರ ಸ್ಟ್ರಾಟಜೀಸ್ ಅರ್ಥ ಆಯ್ತು. ಈಗ ನಾವು ಕಾಂಪೋನೆಂಟ್ಸ್ ನೋಡೋಣ, ಇದ್ರ ಅಬ್ಸರ್ವೇಷನ್ ಶೆಡ್ಯೂಲ್ ನೋಡೋಣ. Yes, ma'am. Yes, ma'am. ಕಾಣಿಸ್ತಾ ಇದೆ ತಮ್ಗೆ ಇದು? Yes, ma'am. ಯಾವ್ದಿದು? ಸ್ಕಿಲ್ಸ್ ಆಫ್ ಇಂಟಿಗ್ರೇಷನ್, ಬೋಧನಾ ಕೌಶಲ್ಯಗಳ ಸಮನ್ವಯ. ಫಸ್ಟ್ ಯಾವ ಸ್ಕಿಲ್ ಕಲ್ತ್ರಮ್ಮ ನೀವು? ವಿಚ್ ಸ್ಕಿಲ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಫಸ್ಟ್ ದ ಮೈಕ್ರೋ ಟೀಚಿಂಗ್ ಪ್ರೋಸೆಸ್? ಹಾ, ಯಾವುದು? Skill of introducing. ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಲೆಸನ್ಸ್ ಅಲ್ಲಿ ನಾನು ಎಲ್ಲ ಸ್ಕಿಲ್ಸ್ ಗಳಲ್ಲಿ ಒಂದೆರಡು ಕಾಂಪೋನೆಂಟ್ಸ್, ಯಾವುದು ಭಾರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಗಳು ಇರ್ತದೆ ಅದನ್ನ ಹಾಕೊಂಡಿದ್ವಿ. ನೀವು ನೋಟ್ ಮಾಡ್ತಾ ಹೋಗ್ರಿ. ಈಗ ಫಸ್ಟ್ ಒನ್ ಯಾವುದು? ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಎ ಲೆಸನ್. ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಎ ಲೆಸನ್ ಅಲ್ಲಿ ಫಸ್ಟ್ ಒನ್, ಯೂಸ್ ಆಫ್ ಪ್ರೀವಿಯಸ್ ನಾಲೆಡ್ಜ್, ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನ ಪರೀಕ್ಷೆ. This is very important component. On the basis of previous knowledge only, will it help us to develop the lesson. ಇದ್ರ ಮುಖಾಂತರನೇ ನಾವು ಏನ್ ಮಾಡ್ಬೋದು ಅಂತಂದ್ರ ಪಾಠದ ಬೆಳವಣಿಗೆಯನ್ನ ಮಾಡ್ಬೋದು. ಫಸ್ಟ್ ಕಾಂಪೋನೆಂಟ್ ಬರ್ಕೊಂಡ್ರಿ, ಯೂಸ್ ಆಫ್ ಪ್ರೀವಿಯಸ್ ನಾಲೆಡ್ಜ್, ಪೂರ್ವಜ್ಞಾನದ ಬಳಕೆ.
Yes, ma'am. ಓಕೆ. ಸೆಕೆಂಡ್ ಒನ್ ಯಾವುದು? ಸಮರ್ಪಕ ಸಾಧನಗಳ ಬಳಕೆ. ಯೂಸ್ ಆಫ್ ಅಪ್ರೋಪ್ರಿಯೇಟ್ ಡಿವೈಸಸ್. ಎರಡನೇ ಕಾಂಪೋನೆಂಟ್ ಯಾವುದು? ಯೂಸ್ ಆಫ್ ಅಪ್ರೋಪ್ರಿಯೇಟ್ ಡಿವೈಸಸ್. ಸಮರ್ಪಕ ಸಾಧನ. ಯಾಕೆ ಬರ್ಕೊಡ್ರಿ ಅಂದ್ರೆ ನಿಮಗಾಗಲೇ ಈಗ ಅಬ್ಸರ್ವೇಷನ್ ಶೆಡ್ಯೂಲ್ ಇಲ್ಲ. ನಾನು ಡೆಮೋ ಕೊಡ್ಬೇಕಾದ್ರೆ ನೀವೆಲ್ಲ ಈ ಕಾಂಪೋನೆಂಟ್ಸ್ ಬೇಸ್ ಮೇಲೆ ನನಗೆ ಫೀಡ್ಬ್ಯಾಕ್ ಕೊಡ್ಬೇಕಾಗ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಕಾಂಪೋನೆಂಟ್ ಯಾವುದು? ಯಾವುದು ಎರಡನೇದು? ಸಮರ್ಪಕ ಸಾಧನಗಳ ಬಳಕೆ. ಸರಿ. Use of appropriate device. ಸಮರ್ಪಕ ಸಾಧನಗಳ ಬಳಕೆ ಅಂತಂದ್ರೆ ಯೂಸ್ ಆಫ್ ಅಪ್ರೋಪ್ರಿಯೇಟ್ ಡಿವೈಸಸ್. ಮೂರನೇದು ಯಾವುದು? ಸ್ಟೇಟಿಂಗ್ ಆಫ್ ಏಮ್ ಆಫ್ ದ ಲೆಸನ್, ಸ್ಟೇಟಿಂಗ್ ಆಫ್ ದ ಲೆಸನ್ ಅಂಡ್ ರೈಟಿಂಗ್ ಇಟ್ ಆನ್ ದ ಬ್ಲಾಕ್ ಬೋರ್ಡ್. ಉದ್ದೇಶದ ನಿರೂಪಣೆ ಮತ್ತು ಕಪ್ಪು ಹಲಿಗೆಯ ಮೇಲೆ ಉದ್ದೇಶದ ಬರವಣಿಗೆ. ಬರದ್ರಿ? ಉದ್ದೇಶದ Yes, ma'am. ಮತ್ತು ಕಪ್ಪು ಹಲಿಗೆಯ ಮೇಲೆ ಉದ್ದೇಶದ ಬರವಣಿಗೆ. ಸ್ಟೇಟಿಂಗ್ ಆಫ್ ಏಮ್ ಆಫ್ ದ ಲೆಸನ್ ಅಂಡ್ ರೈಟಿಂಗ್ ಇಟ್ ಆನ್ ದ ಬ್ಲಾಕ್ ಬೋರ್ಡ್. ಇಲ್ಲಿ ಏನ್ ಮಾಡ್ತೀರಿ? ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಅಲ್ಲಿ ನೀವು ಈ ಮೂರು ಕಾಂಪೋನೆಂಟ್ಸ್ ಗಳನ್ನ ಜಾಸ್ತಿ ಗಮನದಲ್ಲಿ ಇಟ್ಕೊಳ್ಬೇಕು. ವೈಲ್ ಫ್ರೇಮಿಂಗ್ ಯು ಆರ್ ಟು ಟೆಸ್ಟ್ ದ ಪ್ರೀವಿಯಸ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನ ಪರೀಕ್ಷೆ ಮಾಡ್ತೀರಿ. ಯಾಕೆ ಪರೀಕ್ಷೆ ಮಾಡ್ತೀರಿ? ಯು ವಾಂಟ್ ಟು ಕನೆಕ್ಟ್ ದ ಫ್ರಮ್ ಪ್ರೀವಿಯಸ್ ನಾಲೆಜ್ ಟು ನ್ಯೂ ನಾಲೆಜ್ ಆರ್ ಕರೆಂಟ್ ನಾಲೆಜ್. ಈಗಾಗಲೇ ನೀವು ಪಾಠ ಮಾಡ್ಬೇಕಾಗ್ತದೆ. ಪಾಠ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದೇನ್ ಮಾಡ್ತೀರಿ? ನೀವು ಚೆಕ್ ಮಾಡೋ ಸಲುವಾಗಿ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡ್ತೀರಿ. ಆಮೇಲೆ ಸಮರ್ಪಕ ಸಾಧನೆಗಳ ಬಳಕೆ. ಅದನ್ನ ಟೆಸ್ಟ್ ಮಾಡ್ಬೇಕಾದ್ರೆ ನಿಮಗೆ ಏನ್ ಬೇಕಾಗ್ತಾವ? ಕೆಲವೊಂದು ಟೀಚಿಂಗ್ ಏಡ್ಸ್ ಗಳು ಬೇಕಾಗ್ತದೆ. ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೀರಿ, ರೋಲ್ ಪ್ಲೇ ಮಾಡ್ತೀರಿ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ತೀರಿ. ಅವ ಡಿವೈಸಸ್ ಕ್ವಶನಿಂಗು ಬರ್ತದೆ, ಉಪಕರಣಗಳು ಬರ್ತದೆ. ಅದೆಲ್ಲ ಯಾವುದು ಅಂತಂದ್ರೆ ಆಮೇಲೆ ಕೆಲವೊಂದು ಸ್ಟ್ರಾಟಜೀಸ್ ಬಳಸ್ತೀರಿ. ಎಲ್ಲ ಯಾವುದು? ಯೂಸ್ ಆಫ್ ಅಪ್ರೋಪ್ರಿಯೇಟ್ ಡಿವೈಸ್ ಟು ಟೆಸ್ಟ್ ದ ಪ್ರೀವಿಯಸ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಲ್ಲಿರುವಂತಹ ಪೂರ್ವಜ್ಞಾನ ಪರೀಕ್ಷೆ ಮಾಡ್ಬೇಕಾದ್ರೆ ಟೀಚಿಂಗ್ ಏಡ್ಸ್ ಗಳನ್ನ ಬಳಸ್ತೀರಿ, ಕ್ವಶನ್ಸ್ ಗಳನ್ನ ಕೇಳ್ತೀರಿ, ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತೀರಿ, ರೋಲ್ ಪ್ಲೇ ಮಾಡ್ತೀರಿ. ಅವೆಲ್ಲ ಏನು? ಸಮರ್ಪಕ ಸಾಧನಗಳು. ದೆನ್ ಆಮೇಲೆ ಏನ್ ಮಾಡ್ತೀರಿ? ನಿಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ ಆ ಒಂದು ವಿಷಯಕ್ಕೆ ತಂದ್ರಿ ಅಂತಂದಾಗ ವಿದ್ಯಾರ್ಥಿಗೆ ಅರ್ಥ ಆಯ್ತು ನೀವು ಯಾವ್ದು ಪಾಠವನ್ನ ಮಾಡ್ತಾ ಇದ್ದೀರಿ, ಅಲ್ಲಿವರೆಗೆ ವಿದ್ಯಾರ್ಥಿಯನ್ನ ನೀವು ಕರೆದುಕೊಂಡು ಬಂದ್ರಿ ಅಂತ ಅವೇನ್ ಮಾಡ್ತೀರಿ? ನೀವು ಆ ಪಾಠದ ಒಂದು ಉದ್ದೇಶ, ನಿಮ್ಮ ಪಾಠದ ಒಂದು ತಲೆ ಬರಹವನ್ನ ಏನ್ ಮಾಡ್ತೀರಿ? ಕಪ್ಪು ಹಲಿಗೆ ಮೇಲೆ ಬರಿತೀರಿ. ಅದು ಏನಂದ್ರೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತು ನಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಅಕ್ಬರ್ನ ಸಾಧನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಅಥವಾ ಬುದ್ಧನ ಬೋಧನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಏನ್ ಮಾಡ್ತೀರಿ? ನೀವು ಕಪ್ಪು ಹಲಿಗೆಯ ಮೇಲೆ ಬೋರ್ಡ್ ಮೇಲೆ ಬರಿತೀರಿ. ಅದೇನು? ಸ್ಟೇಟ್ಮೆಂಟ್ ಆಫ್ ಏಮ್. ಅದು ಬರದ್ಮೇಲೆ ಒಂದು ನಿರ್ದಿಷ್ಟ ಹಂತಕ್ಕೆ ಬಂದು ನಿಂತ್ರಿ. ಈಗ ಇಲ್ಲಿವರೆಗೆ ಏನಾಯ್ತು? ಟೆಸ್ಟ್ ಅವರ ಪ್ರೀವಿಯಸ್ ನಾಲೆಜ್ ಟೆಸ್ಟ್ ಮಾಡಿದ್ರಿ. ಆಮೇಲೆ ಏನ್ ಮಾಡಿದ್ರಿ? ನಿಮ್ಮ ನೀವು ಹೇಳುವಂತಹ ಉದ್ದೇಶ ಅಲ್ಲಿಗೆ ಬಂತು. ಆಮೇಲೆ ಏನ್ ಮಾಡಿದ್ರಿ? ಅದನ್ನ ಬೋರ್ಡ್ ಮೇಲೆ ಬರದ್ರಿ. ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರೊಡ್ಯೂಸಿಂಗ್ ಲೆಸನ್. ವೈಲ್ ಇಂಟ್ರೊಡ್ಯೂಸಿಂಗ್ ಲೆಸನ್ you will check the previous knowledge of the students. While checking the previous knowledge of the students, you will use the appropriate devices to test the knowledge of the students by using teaching aids, by using the questioning, or by using the sometimes doing the experiments, sometimes by doing the role play. You will, these all aspects coming under the appropriate devices. Then after the right response, you will state the aim of the lesson and you will write the on BB. So today let us study about the this and this. You will write on the BB. So these all points will come under the introducing a lesson. ಹೌದಾ? ಮಾಡ್ತಿರೋ ಇಲ್ಲೋ? Yes, ma'am. Yes, ma'am. ನೆಕ್ಸ್ಟ್ ಯಾವ್ದಿರ್ತದೆ? ಸ್ಕಿಲ್ ಆಫ್ ಎಕ್ಸ್ಪ್ಲೈನಿಂಗ್. ಸ್ಕಿಲ್ ಆಫ್ ಎಕ್ಸ್ಪ್ಲೈನಿಂಗ್ ಅಲ್ಲಿ ಇದು 3 ಬರ್ಕೊಳ್ರಿ. ಆಮೇಲೆ ನಾ ಈಗ 45 ಮಿನಿಟ್ಸ್ ಆಯ್ತು. ಈಗ ನೆಕ್ಸ್ಟ್ ನಾವು 1:15ಗೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಲೆಸನ್ 1:15ಗೆ ಮಾಡೋಣ. ನೆಕ್ಸ್ಟ್ ಲೆಸನ್ 15 ಮಿನಿಟ್ಸ್. Okay, ma'am. ಓಕೆ, ಅಲ್ಲಿವರೆಗೆ ಬರ್ಕೊಳ್ತೀರ ಬರ್ಕೊಳ್ರಿ. ಸ್ಕಿಲ್ ಆಫ್ ಎಕ್ಸ್ಪ್ಲೈನಿಂಗ್ ಅಲ್ಲಿ
ಯೂಸ್ ಆಫ್ adequate language and content continuity. ಸುಸಂಬಂಧ ಅಥವಾ ಸ್ಪಷ್ಟವಾದ ಭಾಷೆಯ ಸಮಂಜಸ ಭಾಷೆಯ ಬಳಕೆ ಮತ್ತು ವಿಷಯದಲ್ಲಿ ನಿರಂತರತೆ ಅಂತ ಬರ್ಕೊಡ. ಸಮಂಜಸ ಭಾಷೆಯ ಬಳಕೆ ಮತ್ತು ವಿಷಯದಲ್ಲಿ ನಿರಂತರತೆ. ಸೆಕೆಂಡ್ ಒನ್, ಯೂಸ್ ಆಫ್ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್, ಮುಕ್ತಾಯದ ಹೇಳಿಕೆ ಎರಡನೇದ್ದು. ಒಂದನೇದ್ದು ಸಮಂಜಸ ಭಾಷೆಯ ಬಳಕೆ ಮತ್ತು ವಿಷಯದಲ್ಲಿ ನಿರಂತರತೆ. ಯೂಸ್ ಆಫ್ adequate language and content continuity. Okay, we'll meet by